ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಿಂದ ಸುಮಾರು 5 ತಿಂಗಳವರೆಗೆ ಬಿಟ್ಟು ಬಿಡದೆ ಮಳೆ ಸುರಿಸಿದ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಪ್ರವಾಹದ ಭೀತಿ ಇರಬಹುದು. ಅದೇ ರೀತಿಯಾಗಿ ದೋಣಿ ನದಿಯ ಪ್ರವಾಹದಿಂದ ಅನೇಕ ರೈತರು ಕೂಡ ನಷ್ಟ ಈಡಾಗಿರುವಂಥದ್ದು ಕೂಡ ಇದೆ. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಆಲಮಟ್ಟಿ ಜಲಾಶಯ ಕೂಡ ಸಂಪೂರ್ಣ ಭರ್ತಿಯಾಗಿ ಆ ಒಂದು ಪ್ರವಾಹದಿಂದ ಕೂಡ ಅನೇಕ ರೈತರಿಗೆ ನಷ್ಟ ಆಗೈತೆ. ಅದೇ ರೀತಿಯಾಗಿ ಭೀಮಾ ನದಿಯ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಒಂದೇ ದಿನಕ್ಕೆ 300 ಲಕ್ಷ ಲೀಟರ್ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನಷ್ಟ ಆಗೈತೆ. ಆದ್ರೆ ಮೊನ್ನೆ ದಿನ ಹಲವಾರು ಮನವಿಗಳ ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ನೆಪಮಾತ್ರಕ ವೈಮಾನಿಕ ಸಮೀಕ್ಷೆ ಅಂತ ಹೇಳಿ ಮೇಲಿಂದ ಮೇಲೆ ಹಾರಿ ಹೋಗ್ಬಿಟ್ರು. ಅದಾಗಿ ಕೂಡ NDRF ಗೈಡ್ಲೈನ್ಸ್ ಪ್ರಕಾರ ಹಾಗೂ ಮಾನ್ಯ ರಾಜ್ಯದ ಸರ್ಕಾರದಿಂದ 8,500 ರೂಪಾಯಿ ಮತ್ತು NDRF ಪ್ರಕಾರ 8,500 ಅಂದರೆ 1 ಹೆಕ್ಟರ್ ಭೂಮಿಗೆ 17,000 ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅಂದ್ರೆ ತಾವೆಲ್ಲ ಗಮನ ಹರಿಸಬೇಕು, 1 ಎಕರೆಗೆ ಸುಮಾರು 6,800 ರೂಪಾಯಿ ಮಾತ್ರ ಪರಿಹಾರ ಕೊಡ್ತಾರಂತೆ. 6,800 ರೂಪಾಯಿದಾಗ 1 ಎಕರೆ ಕೃಷಿ ಭೂಮಿಯನ್ನು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇಂಥ ತುಟ್ಟಿ ಜಗತ್ತಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ 13 ತಾಲೂಕುಗಳಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸುವ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಡಳಿತಕ್ಕೆ ಇರ್ಬೋದು, ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಒಣ ಬೇಸಾಯಕ್ಕೆ ನೀವು ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀರಾವರಿ ಭೂಮಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪರವಾಗಿ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಿಸಿದ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು ಮತ್ತು ರಾಜ್ಯಾಡಳಿತಕ್ಕೆ ಕಳಿಸ್ಬೇಕಂತೇಳಿ ಇವತ್ತಿನ ದಿನ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಇನ್ನು ಅದೇ ರೀತಿಯಾಗಿ ಮೇಡಮ್ ಅವರೇ, ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೇವಲ ನೆಪಮಾತ್ರಕ ಜಂಟಿ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಹಲವಾರು ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತಾವು ನಿಮ್ಗೆ ಯಾವ ಕಂಪ್ಲೇಂಟ್ ಬಂದಾವ ಅಷ್ಟೇ ನೀವು ಮಾಡಿರುವಂಥದ್ದು ಕೂಡ ಇದೆ. ನಮ್ಮ ಎಲ್ಲ ಈ ತಾಳಿಕೋಟೆ ತಾಲೂಕಿಗೆ ಸಂಬಂಧಪಟ್ಟಂತೆ 40-50 ಹಳ್ಳಿಗಳಲ್ಲಿ ತಾವು ಎಲ್ಲಿ ಕೂಡ ಗ್ರಾಮದ ಒಳಗೆ ಹೋಗಿ ಯಾವ ರೈತರಿಗೆ ಅನ್ಯಾಯ ಆಗೈತಿ, ಎಲ್ಲಿ ನಷ್ಟ ಆಗ್ಯದ ಅಂತ ನೀವು ಎಲ್ಲಿ ಕೂಡ ಎನ್ಕ್ವೈರಿ ಮಾಡಿಲ್ಲ. ಕೇವಲ ನೀವೇನಾದ್ರೂ ರೋಡ್ ಮೇಲೆ ನಿಂತು ಅಥವಾ ಆಫೀಸ್ನಾಗ ಕುಂತು ಈ ರೈತರಿಗೆ ಅನ್ಯಾಯ ಆಗದ ಅಂತ ಹೇಳಿ ಏನಾದ್ರು ಪರಿಹಾರನ ಅಂದಾಜು ಪಟ್ಟಿಯಲ್ಲಿ ನೀವು ಮಾಡಿ ಕಳಿಸಿರೋದು. ಅಂದ್ರೆ ಕೇವಲ ಇದೊಂದೇ ತಾಲೂಕಲ್ಲ, 13 ತಾಲೂಕುಗಳಲ್ಲಿ ಇದೇ ರೀತಿ ಆಗಿರೋದು ನಾವು ನೋಡ್ಬೋದಾಗಿದೆ. ನಿನ್ನೆ ದಿನ ಮುದ್ದಿಗೋಳ ತಾಲೂಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮೇಡಮ್ ಅವ್ರು ಹೇಳಿದಾರ 34 ಹೆಕ್ಟರ್ ಅಷ್ಟೇ ಲಾಸ್ ಆಗ್ಯದ ಅಂತ ಕೊಟ್ಟಾರ. ಇಷ್ಟು ಎಂದೂ ಕಂಡರಿಯದಂತ ಮಳೆಯಿಂದಾಗಿ ಈಗಾಗಲೇ ನಾವು ಪ್ರತಿಯೊಂದು ರೈತರು ಕೂಡ ನಷ್ಟ ಅನುಭವಿಸುವಂತದ್ದಾಗಿದೆ. ಕೇವಲ ಬೆಳೆ ಚಂದ ಕಂಡ್ರು ಕೂಡ ಹುಡುಕಿರುವಂತ ಬೇರುಗಳು ಬಳತು ಹೋಗಿ ಯಾವುದೇ ಬೆಳೆ ಬರಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. 34 ಹೆಕ್ಟರ್ ಇಡೀ ತಾಲೂಕಿನಾದ್ಯಂತ ಕೇವಲ 34 ಹೆಕ್ಟರ್ ಲಾಸ್ ಆಗಕ್ಕೆ ಸಾಧ್ಯತೆನು ಅದು ಕೂಡ ಮನಗಂಡು ತಾವೇನದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ರೈತರಿಗೂ ಯಾವುದೇ ನೀವು ಜಂಟಿ ಸಮೀಕ್ಷೆ ನೆಪದಲ್ಲಿ ಸಮಯ ಹಾಳು ಮಾಡೋದು ಬೇಡ, ವೈಮಾನಿಕ ಸಮೀಕ್ಷೆ ಮಾಡೋದು ಬೇಡ. ಒಟ್ಟಾರೆಯಾಗಿ ಒಣ ಬೇಸಾಯಕ್ಕೆ 50,000 ರೂಪಾಯಿ ಕೊಡ್ರಿ, ನೀರಾವರಿ ಭೂಮಿಗೆ 1 ಲಕ್ಷ ಕೊಡ್ರಿ ಅಂತ ಹೇಳಿ ನಾವೇನದ ಅದೇ ರೀತಿ ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಪ್ರತಿ ವರ್ಷ ಕೇಳ್ತಾ ಬಂದಿದ್ದೀವಿ. ಮೇಡಮ್ ತಮ್ಮ ಗಮನಕ್ಕೆ ಇರಬೇಕು, ವಿಜಯಪುರ ಜಿಲ್ಲೆ ದೇವರಪುರಿಗೆ ತಾಲೂಕಿನಲ್ಲಿ ಕಳೆದ ವರ್ಷ ಕೋಲಾರ ಗ್ರಾಮದಲ್ಲಿ ಒಬ್ಬ 21 ವರ್ಷದ ಹುಡುಗ ರೈತರಿಗೆ ಬರಬೇಕಾದಂಥ ಮಧ್ಯಂತರ ವಿಮೆಯನ್ನ ತನ್ನ ವೈಯಕ್ತಿಕ ಹಣ ಖಾತೆಗೆ ಹಾಕೊಂಡಿದ್ದು ಕೂಡ ನಾವು ನೋಡಿವಿ. ಅದ್ರ ವಿರುದ್ಧ ಮಾನ್ಯ ಜಿಲ್ಲಾಡಳಿತ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವನ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಮತ್ತು ಅದರಲ್ಲಿ ಯಾರ್ಯಾರು ಶಾಮೀಲಾಗ್ಯಾರ ಎಲ್ಲ ಅಧಿಕಾರಿಗಳನ್ನ ವಜಾ ಮಾಡ್ಬೇಕಂತ ಕೂಡ ನಾವು ಆಗ್ರಹ ಮಾಡಿದೆವು. ಯಾಕಂತಂದ್ರೆ ನಮ್ಮ ರೈತರು ಈಗಾಗಲೇ ಸಾಕಷ್ಟು ನಷ್ಟದಲ್ಲಿ ಇದ್ದಿರುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಫಸಲ್ ಬಿಮಾ ಯೋಜನೆ ಅಂದ್ರೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ನಷ್ಟ ಆಗಿದೆ ಅಂತಂದ್ರೆ ಅವಾಗಾದ್ರೂ ಪರಿಹಾರ ಸಿಗಲಿ ಅಂತೇಳಿ ನಾವೇನದ ಏನೋ ಒಂದು ಭರವಸೆ ಇಟ್ಕೊಂಡು ಸಾಲ ಸೂಲ ಮಾಡಿ ಆ ವಿಮೆಯನ್ನು ತುಂಬಿರ್ತೇವೆ. ಆದ್ರೆ ಈ ರೀತಿ ನಡಬರ್ಕ ಏನು ಮಧ್ಯವರ್ತಿಗಳು ಇರ್ತಾರ, ಕಿಡಿಗೇಡಿಗಳಿರ್ತಾರ, ಅವರೆಲ್ಲರ ಒಂದು ಊಟಾಟಿಕೆಯಿಂದ ಮತ್ತು ಅವ್ರು ಮಾಡಿರುವಂಥ ಮೋಸದಿಂದ ಈ ಯಾವ ರೈತರಿಗೂ ಕೂಡ ಫಸಲ್ ವಿಮೆಯಲ್ಲಿ ನಂಬಿಕೆ ಇರಲಾರ್ದಂಥದ್ದಾಗಿದೆ. ಅದಕ್ಕೆ ಈ ರೀತಿ ಆಗ್ಬಾರ್ದು. ಮೊನ್ನೆ ದಿನ ಗೋಲಗೇರಿ ಗ್ರಾಮ ಪಂಚಾಯತಿಯಲ್ಲಿ ಕಡೆಗೆ 5 ಕೋಟಿ ರೂಪಾಯಿ ಬಂದ್ರೆ ಮೇಡಮ್, ಇಡೀ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯತಿಗೆ 5 ಕೋಟಿ ರೂಪಾಯಿ ಬಂದಿಲ್ಲ, ಅಲ್ಲಿ 5 ಕೋಟಿ ಹೆಂಗೆ ಬಂತು ಅದು ಕೂಡ ತನಿಖೆ ಆಗಬೇಕು. ಅದಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಈಗ ಮೊನ್ನೆ ದಿನ ಬೆಕ್ನಾಳ ಗ್ರಾಮದಲ್ಲಿ ಬಿಟ್ಟಿದ್ರು ಕಳೆದ ವರ್ಷ. ಯಾಕ್ರಿ ಅಧ್ಯಕ್ಷರು ಬಂದ್ರೆ ಫಸಲ್ ಬಿಮಾ ಯೋಜನೆ ಸಂಪೂರ್ಣವಾಗಿ ಗೊಡ್ಕೊಣಿಕೆ ಮತ್ತು ಬೆಕ್ನಾಳ ಗ್ರಾಮವನ್ನು ಬಿಟ್ಟಿದ್ರು. ಅಲ್ಲಿ ಏನು ಏಜೆಂಟ್ ಇದ್ದಾವ ಬಂದಂತ ಸಂದರ್ಭದಲ್ಲಿ ಅವ್ರು ಕಟ್ಟಿ ಹಾಕಿ ನಮ್ಗೆ ರೈತರಿಗೆ ನಿಜವಾದ ನ್ಯಾಯ ಕೊಡುತ್ತೆ ನಾವು ಬಿಡಗಲ್ಲ ಅಂತ ಹೇಳಿ ಎಲ್ಲ ರೈತರು ಕೊಂಡ್ಕೊಂಡಂತ ಸಂದರ್ಭದಲ್ಲಿ ಬರಲಿಲ್ಲ. ಹಿಂಗಾಗಿ ಆ ಪೂರ ಬೆಕ್ನಾಳ ಗ್ರಾಮ ಪಂಚಾಯತಿಗೆ 1 ರೂಪಾಯಿ ಕೂಡ ದುಡ್ಡು ಬಂದಿಲ್ಲ. ಈ ರೀತಿ ಮೋಸ ಆಯ್ತಪ್ಪ ಅಂತಂದ್ರೆ ಸರ್ಕಾರದ ಮೇಲೆ ರೈತರು ಯಾವ ರೀತಿ ಭರವಸೆ ಮಾಡ್ತಾರೆ ಅಲ್ಲಿ ಬೀರ್ಸದಾರ ಅಂತ ಅರ್ಥ. ಅದಕ್ಕೆ ಆಗ್ಬಾರ್ದು. ಮೇಡಮ್ ದಯವಿಟ್ಟು ಈ ಮನವಿಗೆ ತಾವು ಸ್ಪಂದನೆ ಮಾಡಿ ಮನೆ ಜಿಲ್ಲಾಡಳಿತಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಕೇಳಿದಂತ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, JD ಅವರಿಗೆ ಮತ್ತು ಹಾರ್ಟಿಕಲ್ಚರ್ DD ಅವರಿಗೆ ಈ ಮನವಿಯನ್ನು ಕಳಿಸ್ಬೇಕು. ಆದಷ್ಟು ಬೇಗನೆ ನೀವೇನಾದ ಇಲ್ಲಿ ಜಂಟಿ ಸಮೀಕ್ಷೆ ಮಾಡಿರಿ. ದಯವಿಟ್ಟು ನಿಮ್ಗೆ ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲ ರೈತರನ್ನು ಮನಗಂಡು ಯಾವುದೇ ಭೇದ ಭಾವ ಮಾಡದೆ, ಬಡವರು ಶ್ರೀಮಂತರಂತೆ ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಎಲ್ಲ ರೈತರಿಗೂ ಕೂಡ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ.
ಅದಕ್ಕೆ ನಾನು ಮನವಿಯನ್ನು ಓದ್ಕೊಡ್ತೇನೆ ಮೇಡಮ್. ಮಾನ್ಯ ತಹಸೀಲ್ದಾರರು, ತಾಲೂಕಾ ದಂಡಾಧಿಕಾರಿಗಳ ಕಚೇರಿ, ತಾಳಿಕೋಟೆ. ವಿಷಯ: ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ನಷ್ಟಗೊಂಡಿರುವಂತಹ ತಾಳಿಕೋಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ವಿಮೆಯನ್ನು ಶೀಘ್ರವೇ ಮಂಜೂರು ಮಾಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂಥ ಮಳೆ ಉಂಟಾಗಿ ಭೀಮಾ, ಕೃಷ್ಣಾ ಹಾಗೂ ಡೋಣಿ ನದಿಯ ಪ್ರವಾಹದಿಂದ ಸಂಪೂರ್ಣ ಬೆಳೆಗಳು ಹಾಳಾಗಿವೆ. ಎಲ್ಲ ರೈತರು ಕೃಷಿಗಾಗಿ ಹಾಕಿರುವ ಖರ್ಚು ಸಹ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಪ್ರವಾಹದ ಕೇವಲ ಬೆಳೆ ಮಾತ್ರ ನಷ್ಟವಾಗದೆ ಅನೇಕ ಮನೆಗಳು ಬಿದ್ದಿದ್ದಾವೆ, ಮಠಮಾನ್ಯಗಳು ಬಿದ್ದಿವೆ, ದನಕರಗಳು ಕೂಡ ಕೊಚ್ಚಿ ಹೋಗಿರುವ ಉದಾಹರಣೆಗಳಿವೆ. ಇದನ್ನೆಲ್ಲ ಮನಗೊಂಡು ಜಂಟಿ ಸಮೀಕ್ಷೆ, ವೈಭಾಗಿಕ ಸಮೀಕ್ಷೆ ಎಂದು ಸುಖಾಸುಮ್ಮನೆಯ ಸಮಯ ಹಾಳು ಮಾಡದೆ ತಾಳಿಕೋಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ 1 ಎಕರೆ ಒಣ ಬೇಸಾಯಕ್ಕೆ 50,000 ರೂಪಾಯಿ, ನೀರಾವರಿಗೆ 1 ಲಕ್ಷ ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ವಿಜಯಪುರ ಜಿಲ್ಲೆಯ 13 ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡಲಾಗುವುದು. ಮನೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯ ರೈತ ಬಾಂಧವರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇವೆ. ಸಮೀಕ್ಷೆ ಹೆಸರಲ್ಲಿ ಕೆಲವೊಂದು ಬೆಳೆಗಳನ್ನು ಕೈಬಿಡದೆ ಎಲ್ಲ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪರಿಹಾರ ನೀಡಬೇಕು ಹಾಗೂ ಫಸಲ್ ವಿಮೆ ಯೋಜನೆಯನ್ನ ಈ ವರ್ಷ ಪೂರ್ತಿ ಪ್ರಮಾಣದಲ್ಲಿ ಕೊಡಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ. ಇಷ್ಟು ಗಂಭೀರ ವಿಚಾರ ಇದೆ ನಾವು. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮಳೆಯಾಗಿ ಎಲ್ಲ ರೈತರು ಕೂಡ ಎಲ್ಲ ನಷ್ಟದಾಗದ. ಅದಕ್ಕೆ ನೀವೇನಾರ ಇದನ್ನ ಭಾಳ ಸಮಸ್ಯೆ ಅದ ಮೇಡಮ್, ನಿಮ್ಗೆ ಗೊತ್ತಿರ್ತದ. ಯಾಕಂದ್ರೆ ಗ್ರಾಮ ಪಂಚಾಯತಿ ಒಳಗೆ ತಲಾಟಿಗಳು ಕರೆಕ್ಟ್ ಆಗಿರಲ್ಲ, ಪಿಡಿಒ ಇರಂಗಿಲ್ಲ, ಮತ್ತೆ ನಿಮ್ಗೆಲ್ಲ ನಾವು ಬಂದು ನಿಮ್ಮ ಕೂಡನೇ ಕಡೋದಾಗತ್ತೆ. ಅದಕ್ಕೆ ಎಷ್ಟು ಸಮೀಕ್ಷೆ ಮಾಡಿರಿ, ಏನೇನಾದ ನಿಮ್ಮ ರಿಪೋರ್ಟ್ ನಮ್ಗೆ ಇವತ್ತಿನ ದಿನ ಕೊಡಬೇಕು. ಒಂದು ವೇಳೆ ನಿಮ್ಮಲ್ಲಿ ಕಡಿಮೆ ಇತ್ತಪ್ಪ ಅಂತಂದ್ರೆ ನಾವು ಹೋರಾಟ ಮಾಡಿ ಈಗಾಗಲೇ ನಮ್ಮಲ್ಲಿ ಕಲ್ಕೇರಿಯ ರೈತರು ಬಂದಾರೆ, ಅವ್ರ ಹೆಸರು ಬಿಟ್ಟು ಹೋಗೋದು ಸಂಪೂರ್ಣ ಹಾಳಾದ್ರೂ ಕೂಡ ಅವ್ರ ಹೆಸರು ಬಿಟ್ಟು ಹೋಗೋದು. ಬರ್ರಿ, ಈಗಾಗಲೇ ತಲಾಟಿ ಆಫೀಸ್ ಹಚ್ಚಾರಿ ಮೇಡಮ್, ಇದ್ರಾಗ ಇವ್ರ ಹೆಸರೇ ಇಲ್ಲ. ಸಂಪೂರ್ಣ ಹಾಳಾಗ್ಯದ. ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಕೂಡ ಸತ್ಯ ಅದ. ಮತ್ತೆ ಈ ರೀತಿ ಆದ್ರೆ ನಾವು ಯಾವ ರೀತಿ ಮಾಡಬೇಕು? ಈಗ ಅವ್ರೇನು ಲಿಸ್ಟ್ ಹಚ್ಚಾರಲ್ಲ, ಎಲ್ಲರಿಗೆ ಬರ್ತಾರೆ ಈಗ ಲಿಸ್ಟ್ ಹಚ್ಚಿರಲ್ಲ, ಈಗ ಅಪ್ಪಿ ತಪ್ಪಿ ಕೂಡ ನಿಮ್ಮ ಹೆಸರು ಬಿಟ್ಟು ನಮಗೆ ಬಂದು ಅರ್ಜಿ ಕೊಡ್ರಿ, ನಾವು ಮತ್ತೊಂದು ಸರ್ವೆ ಮಾಡಕ್ಕೆ ಕಳಿಸ್ತೀವಿ. ನಮ್ಮದು ಉದ್ದೇಶ ಇರೋದು ಯಾರಿಗೂ ಬೆಳೆ ಹಾನಿ ಆಗೈತಿ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮದು ಉದ್ದೇಶ ಇರೋದು. ಹಾಗಾಗಿ ಲಿಸ್ಟು ಬೇಗನೆ ಹಚ್ಚಿವಿ. ಯಾರ್ದಾದ್ರೂ ಬಿಟ್ಟು ಹೋಗಿದ್ರೆ ಬಂದು ಅರ್ಜಿ ಕೊಡ್ರಿ, ಮತ್ತೊಮ್ಮೆ ಅಗ್ರಿಕಲ್ಚರ್ ಆಫೀಸರಿಗೆ ನಮ್ಮ ತಲಾಟೆಯವ್ರನ್ನ ಕಳಿಸಿ ಸರ್ವೆ ಮಾಡಿಸಿ ನಿಮ್ಮದು ಎಲ್ಲ ಚೆಕ್ ಮಾಡಿಸಿ FID ಆಗಿತ್ತು, ನಿಮ್ಮದು ಹೆಸರು ಸೇರಿಸ್ತೇವೆ. ಯಾರಿಗೂ ಅನ್ಯಾಯ ಆಗೋದು ಬಿಡೋದು ಈ ಸಲ ಕೊಡ್ರಿ, ನಾವು ಕಳಿಸ್ತೇವೆ. ಅಗ್ರಿಕಲ್ಚರ್ ಆಫೀಸರ್ಗೂ ಇದನ್ನೆಲ್ಲ ಕಳಿಸ್ತೀವಿ. ಅರ್ಜಿ ಜಾಯಿಂಟ್ ಬಂದು ಇಲ್ಲ ಹಚ್ತಾರೆ, ವಿಲೇಜ್ ವೈಸ್ ಊರ್ ವೈಸ್ ಹಚ್ಚಾಕತ್ತಾರೆ, ಎಲ್ಲ ಊರಿಗೂ ಹಚ್ತಾರೆ. ಇಷ್ಟು ಯಾರ್ದು ಬಿಟ್ಟಿರ್ತೀವಿ ಅವ್ರಿಗೆ ಬಂದು ನಮ್ಗೆ ಅರ್ಜಿ ಕೊಡ್ರಿ, ಮತ್ತೊಮ್ಮೆ ಸಮೀಕ್ಷೆ ಮಾಡಿಕೊಂಡು ನಿಮ್ಮದು ಹೆಸರು ಸೇರಿಸೋ ಕಾರ್ಯ ನಾವು ಮಾಡ್ತೀವಿ. ಯಾರಿಗೂ ಅನ್ಯಾಯ ಆಗ್ಲಾರ್ದ ರೀತಿಯಲ್ಲಿ ನೋಡ್ತಾರೆ. ಒಂದು ಪ್ರಶ್ನೆ ನಮ್ಮದು, ನೀವು ಸಮೀಕ್ಷೆ ಯಾವ ರೀತಿ ಮಾಡಿದ್ರಿ? ಈಗ ಒಂದು ಊರಾದಿ ಫಾರ್ ಎಕ್ಸಾಂಪಲ್ ಬೆಕ್ನಾಳದಾಗ ಸುಮಾರು ಒಂದು 100 ಜನ ರೈತರದ ಸಮೀಕ್ಷೆ ಯಾವ ರೀತಿ ಮಾಡಿದ್ರಿ? ನೀವು ಬಸ್ ಸ್ಟ್ಯಾಂಡ್ದಾಗ ಹೋಗಿ ಕೇಳಿರೋ? ಅಲ್ಲಲ್ಲ, ನಾನು ಪ್ರಶ್ನೆ ಕೇಳಿ, ಬಸ್ ಸ್ಟ್ಯಾಂಡ್ನಾಗ ಹೋಗಿ ಯಾರಿಗೆ ಲಾಸ್ ಆಗ್ಯದ ಕೇಳಿರೋ? ಅಥವಾ ನಿಮ್ದು ಏನು ರಿಪೋರ್ಟ್ ಬಂದದು ನಿಮಗೆ ತಾಲೂಕು ಆಫೀಸಿಗೆ ಏನದ ಇಲ್ಲ 10 ಮಂದಿ ರೈತರು ಲಾಸ್ ಆಗೋದು, 20 ಮಂದಿ ರೈತರು ಲಾಸ್ ಆಗೋದು ಏನು ರಿಪೋರ್ಟ್ ಬಂದದು? ಅಥವಾ ಯಾರಿಗಾರ ಏನು ವರ್ಷಿರೋ ನೀವು ಜವಾಬ್ದಾರಿ ಕೊಟ್ಟಿರೋ ತಲಾಟಿಗೋ ಅಥವಾ ಯಾರಿಗೂ ಕೊಟ್ಟಿದ್ದೀರೋ? ಅಥವಾ ಒಂದು ವೇಳೆ ನೀವು ಆ 100 ಮಂದಿಯಾಗ 10 ಮಂದಿ ಮಾಡಿದ್ರೆ ಇನ್ನೂ 90 ಮಂದಿಗೆ ಪರಿಹಾರ ಬರ್ತದಂತ ಕುಂತಾರೋ? ಯಾಕಂದ್ರೆ ಈ ವರ್ಷ ಸಂಪೂರ್ಣ ಲಾಸ್ ಆಗೈತಿ, ಯಾರಿಗೂ ಕೂಡ 1 ರೂಪಾಯಿ ಲಾಭ ಆಗುವಂಥ ಪರಿಸ್ಥಿತಿ ಒಳಗಿಲ್ಲ ನಾವು. ಅದಕ್ಕೆ ಆ ರೀತಿ ಆದಂಥ ಸಂದರ್ಭ ನೀವು ಯಾವ ರೀತಿ ಸಮೀಕ್ಷೆ ಮಾಡಿರೋದು ಒಂದು ಪ್ರಶ್ನೆ ಮಾಡೋಣ. ಕಳಿಸಿರಿ. ಈಗ ಬೆಕ್ಕನಾಳ ಗ್ರಾಮದ 100 ಹೊಲ ನೋಡಿದ್ರು ಹೆಂಗೆ ಅಂತ ಕೇಳ್ತಾರೆ. ಸರ್ವೆ ನಂಬರ್ ಬಟ್ ಆದಷ್ಟು ಎಲ್ಲ ರೈತರು FID ಆಗುತ್ತೆ, ಎಲ್ಲ ಸೊ ಈಗ ಅಪ್ಪಿ ತಪ್ಪಿ ಒಂದೊಂದೆರಡು ಬಿಟ್ಟಿರ್ಬೋದು ಹೆಸರು, ಅದನ್ನು ನಮ್ಗೆ ಅರ್ಜಿ ಕೊಟ್ಟು ಮತ್ತೆ ಬಂದು ಅವ್ರಿಗೂ ವಿಸಿಟ್ ಮಾಡಿ ನಾವು ಇಲ್ಲಿ ಲಾಸ್ ಲಿಸ್ಟ್ ಹಚ್ಚಿದ್ದಾರೆ, ಲಿಸ್ಟ್ ಹಚ್ಚಕ್ಕೆ ಹೇಳಿ ಎಲ್ಲರೂ ಎಷ್ಟು ಎಕ್ರೆ ಲಾಸ್ ಆಗೈತಿ, ಎಷ್ಟು ಹಚ್ಚಿರೋದು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಲಿಸ್ಟ್ ಹಚ್ಚಕ್ಕೆ ಹೇಳಿ. ಮೇಡಮ್, ಎಷ್ಟು ನಿಮ್ಮದು ನಿಮ್ಮ ಪ್ರಕಾರ ತಾಳಿಕೋಟೆ ತಾಲೂಕಿನಲ್ಲಿ ಎಷ್ಟು ಎಕರೆ ಅಥವಾ ಎಷ್ಟು ಮೀಟರ್ ಲಾಸ್ ಆಗಿದೆ? ಈಗ ಆಮೇಲೆ ಸಪ್ಟೆಂಬರಿಂದ ತುಂಬ ಮಳೆ ಹಾಗಾಗಿ ಎಲ್ಲರಿಗೆ ಬರಂಗಿಲ್ಲ, ಯಾರು ಲಾಸ್ ಆಗ್ಯದ ಅಂತ ನಿಮ್ಮ ರಿಪೋರ್ಟ್ನಾಗ ಅಷ್ಟೇ ಬರುತ್ತೆ. ಅಂದರೆ ನಾನು ಹೇಳೋದು ಈಗ ನಮ್ಮದು ಗೈಡ್ಲೈನ್ಸ್ ಇರೋದು ಎಷ್ಟು 2 ಎಕರೆ ಮಟ್ಟ ಕೊಡಬೇಕಾಗುತ್ತೆ. ಒಬ್ಬರಿಗೆ 2 ಎಕರೆ ಅಷ್ಟೇ, ಒಬ್ಬರು ರೈತರಿಗೆ ಎಲ್ಲ ರೈತರು. ಈಗ ಕೃಷಿ ಬೆಳೆಗಳನ್ನ ಎಲ್ಲಾ ಬೆಳೆಗಳನ್ನು ಹಿಡಿದಿರೋ ಅಥವಾ ಕೆಲವೊಂದು ಬಿಟ್ಟಿರೋ?
ಬಿಸ್ನೆಸ್ ಮಾಡ್ಬೇಕು ಈಗ ತೋಟಗಾರಿಕೆ ಬೆಳೆಗಳಿಗೆ ಗೈಡ್ಲೈನ್ಸ್ ಅಂತ ಹೇಳಿದ್ರು. ಕಬ್ಬಿಗೆ 40% ಹಸಿ ಕೊಡಬೇಡ್ರಿ, ಆಮೇಲೆ ಕೇವಲ ಈರುಳ್ಳಿ ಅಷ್ಟೇ ಮಾಡ್ರಿ, ಉಳಿದದ್ದು ದಾಳಿಂಬರಿ ದ್ರಾಕ್ಷಿ ಎಲ್ಲ ಬಿಟ್ಬಿಡ್ರಿ ಅಂತ ಹೇಳಿ ಈಗಾಗಲೇ ಗೈಡ್ಲೈನ್ಸ್ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಅಲ್ಲ, ಕೃಷಿ ಬೆಳೆಗಳು ಆಯ್ತು. ಅಲ್ಲ ಮೇಡಮ್, ಈಗ ನಮ್ಮಲ್ಲಿ ದಾಳಿಂಬೆ ಬೆಳೆಗಾರ ಅದಾರ, ಆಮೇಲೆ ನಿಂಬೆ ಬೆಳೆಗಾರ ಇದಾರ, ಅವ್ರಿಗೆ ಹೆಂಗೆ ಪರಿಹಾರ ಬರ್ತದೋ ಬರಂಗಿಲ್ಲ. ಯಾವಾಗ ಬರ್ತದೆ ಮೇಡಮ್? ಈಗ ಲಾಸ್ ಆಗಿ ಮುಗಿದು ಹೋಯ್ತು, ನಾವು ಸಾಯ್ಲಕತ್ತೀವಿ, ಪರಿಸ್ಥಿತಿ ಅಲ್ಲ. ನಿಮ್ಮ ಗೈಡ್ಲೈನ್ಸ್ ಇಲ್ಲ ನೀವು ಅಂತೂ ಮಾಡಂಗಿಲ್ಲ, ಗೈಡ್ಲೈನ್ಸ್ ಬಿಟ್ಟು ನೀವು ಯಾವುದು ಮಾಡಂಗಿಲ್ಲ. ನಾ ಕೇಳೋದೇನು, ತೋಟಗಾರಿಕೆ ಬೆಳೆಗಳನ್ನ ಎಲ್ಲಾ ಬೆಳೆಗಳನ್ನ ಸಮೀಕ್ಷೆಯಲ್ಲಿ ಸೇರಿಸ್ಕೊತೀವಿ, ಸೇರ್ಸಂಗಿಲ್ಲ. ಅಲ್ಲ, ನೀವು ಇಲ್ಲಂದ್ರೆ ನಾವು ಮುಂದೆ ಡಿಸ್ಟ್ರಿಕ್ಟ್ ಆಫೀಸರ್ ಬಂದಿಲ್ಲ ಮೇಡಮ್, ಬಂದಿಲ್ಲ. ಗೊತ್ತಿದ್ದ ಪ್ರಕಾರ ಈರುಳ್ಳಿ ಅದೊಂದೇ ಮಾಡ್ರಿ ಅಂತ ಹೇಳ್ಯಾರಂತ. ಈಗ ದಾಳಿಂಬೆ ಬೆಳೆಗಾರ ಏನ್ ಮಾಡಬೇಕು, ಟೋಟಲ್ ಆಗಿ ಎಲ್ಲ ಹೂಗಳು ಉದುರೋಗ್ಯಾವ. ದ್ರಾಕ್ಷಿ ಕೂಡ ಈ ವರ್ಷ ಹಲವಾರು ರೋಗಗಳು ಬಂದು ಅದು ಕೂಡ ಬರುವಂತ ಪರಿಸ್ಥಿತಿ ಬಂದಿಲ್ಲ. ಮತ್ತೆ ಈಗ ಅದನ್ನು ಕೂಡ ಈ NDRF ಗೈಡ್ಲೈನ್ಸ್ ಪ್ರಕಾರ ನಾವು ಸೇರಿಸ್ಬೇಕಲ್ಲ, ಪ್ರಕೃತಿ ಕೋಪ ಅಂತ ಹೇಳಿ ಸೇರಿಸಿ ಕೊಡ್ಬೋದಲ್ಲ. ಈಗ ದೇವರಪುರಿಗೆ ತಾಲೂಕಿನ ತಾಳಿಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಸುಶೀಲ್ ವಾಲಿಕರ್ ಸರ್ ಅವರು ತಾಳಿಕೋಟೆ ತಾಲೂಕಿನ ಸಮಸ್ತ ರೈತ ಬಾಂಧವರ ಪರವಾಗಿ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿರೋದು. ಇವತ್ತಿನ ದಿವಸ ನಾವು ಇಲ್ಲಿ ದಂಡಾಧಿಕಾರಿಗಳ ಯಾಕಪ್ಪ ಅಂತಂದ್ರೆ ನಾನು ಎಲ್ಲ ಇಲ್ಲಿ ನಡೆದಂಥ ಎಲ್ಲ ನನ್ನ ಸಮಸ್ತ ರೈತ ಬಾಂಧವರಿಗೂ ಮತ್ತು ಎಲ್ಲ ಮಹಿಳೆಯರಿಗೂ ಮತ್ತು ಈ ದಂಡಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ವಿನಂತಿ ಮಾಡಿಕೊಳ್ತಾ, ಇವತ್ತಿನ ದಿವಸ ಏನಾಗ್ಯದ ಅಂದ್ರೆ ಮಳೆ ಬಂದು ಬೆಳೆಗಳು ಭಾಳಷ್ಟು ಹಾನಿ ಆಗ್ಯಾವ. ಯಾಕಂದ್ರೆ ಮನೆ ದೋಣಿಯಲ್ಲಿ ಇಬ್ಬರು ಹಡ್ಕೊಂಡೋಗ್ಯಾರ, ಅದು ಗೊತ್ತದ, ಎಲ್ಲರಿಗೂ ಗೊತ್ತದ, ಮೇಡಮರಿಗೂ ಗೊತ್ತದ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಬೆಳೆಗಳ ಹಾನಿ ಆಗ್ಯಾವ. ಆದರೂ ಸಮೀಕ್ಷೆ ಹೇಳಿದ್ರು ಮೇಡಮರು, ನಾವು ಇಲ್ಲಿ ಜಂಟಿಯಾಗಿ ಕಳಿಸೀವಿ ಅಂತೇಳಿ. ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನಮ್ಮ ನದಿ ಬಂದು ನೀವು ಜಂಟಿ ಸಮೀಕ್ಷೆ ಬಂದವರು ಯಾರು ನೋಡಿಲ್ಲ ನಾವು. ಮತ್ತು ಅವ್ರು ಮೇಡಮರು ಹೇಳೋರು ನಾವು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಕೃಷಿ ಇಲಾಖೆ ಯಾರು ಬಂದಿಲ್ಲ, ಈ ಉಳಿಕೆಯಾದ ಯಾವ ತರಬೇತಿಯವ್ರನ್ನು ಯಾರು ಯಾವ ಹೊಲಗಳನ್ನು ಎಷ್ಟಾಗಿ ಅನ್ನೋದು ನೋಡಿಲ್ಲ. ಅದಕ್ಕಾಗಿ ಜಮೀನುಗಳು ಕಡಿಮೆ ಆಗ್ಯಾವೆ. ಅದಕ್ಕಾಗಿ ತಾವು ಇನ್ನೊಂದು ಸಲ ಸಮೀಕ್ಷೆ ಮಾಡಿ ಎಲ್ಲ ರೈತರಿಗೆ ಬರುವಂತೆ ಒಂದು ಆಗುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಹಿಂದೆ ಇನ್ಸೂರೆನ್ಸ್ ಅದು ಏನಾಯಿತು ಅಂದ್ರೆ ಬಂಟ್ನೂರ ಮತ್ತು ನಮ್ಮ ಬೆಗ್ಗಳ 2 ಗ್ರಾಮ ಪಂಚಾಯತಿ ಗುರ್ತಾದ ಏನಕ್ಕಾದ್ರೂ ಓಪನ್ ಆಗಿಲ್ಲ ಅಂತ ಹೇಳ್ತಾರೆ. ಏನಾದ್ರೂ ಓಪನ್ ಆಗಿಲ್ಲ ಅಂತ ಇದರೊಳಗೆ ಕಂಪ್ಯೂಟರ್ ಓಪನ್ ಆಗಲ್ರಿ ಅಂತ ಹೇಳ್ತಾರೆ. ಅದಕ್ಕೆ ಏನಿದು ರಾಜಕೀಯ ಇದ್ದವ್ರಿಗೆ ಅಷ್ಟೇ ಇದನ್ನ ಪರಿಹಾರ ಬರ್ತದೋ ಏನೋ ಉಳಿದವ್ರಿಗೆ ಪರಿಹಾರ ಬರ್ತದೋ ಇಲ್ಲೋ ಅನ್ನೋದು ನಮಗೆ ಸ್ವಲ್ಪ ಅನುಮಾನ ಆಗ್ಯಾವ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ನೀವು ಭಾಳಷ್ಟು ಒಂಥರ ಗಮನ ಹರಿಸಬಾರ್ದು. ಬಡತನ ಇದ್ದಂಥ ರೈತರಿಗಾಗಲಿ ಎಲ್ಲ ರೈತರಿಗೂ ಒಂದೇ ರೀತಿಯಾಗಿ ಪರಿಹಾರ ಬರ್ಬೇಕಂತೇಳಿ ಅವರಿಗೆ ನಾನು ಆಜ್ಞೆ ಮಾಡ್ತೀನಿ. ಈಗಾಗಲೇ ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಪ್ರತಿ ವರ್ಷ ರೈತರಿಗೆಲ್ಲರಿಗೂ ತಮ್ಮ ಪ್ರಚಾರ ಮಾಡಿ, ಗಾಡಿಗಳನ್ನು ಬಿಟ್ಟು ಅಡ್ವರ್ಟೈಸ್ ಮಾಡಿ, ಪೇಪರ್ದಾಗ ಶಿಟ್ ಕೊಟ್ಟು ತುಂಬ ಹೇಳ್ತಿರ್ತಾವೆ. ನಾವು ನಿಮ್ಮ ಮಾತಿಗೆ ಗಮನ ಕೊಟ್ಟು ಏನು ಈ ರೀತಿ ಪ್ರತಿ ವರ್ಷ ಕೂಡ ಆಗಂಗಿಲ್ಲ. 6-7 ವರ್ಷಕ್ಕೊಮ್ಮೆ ಯಾವಾಗಲೇ ಹಸಿ ಬರ ಆಗ್ತದೆ, ಒಂದು 2 ವರ್ಷಕ್ಕೊಮ್ಮೆ ಒಣ ಬರ ಆಗ್ತದೆ. ಅಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿಕ್ಕೆ ನಾವು ಕಠಿಣ ಕರೆಯಾದ. ದಯವಿಟ್ಟು ಈ ವರ್ಷ ಸಂಪೂರ್ಣ ಲಾಸ್ ಆಗೈತಿ, ಯಾವ ರೈತರಿಗೂ ಕೂಡ ಅನ್ಯಾಯ ಆಗಬಾರ್ದು. ಒಂದು ನಿಮ್ಮ ಪರಿಹಾರ ಬರಬೇಕು, ಜೊತೆಗೆ ವಿಮೆಯನ್ನು ಕೂಡ ಸಂಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈಗ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸುಜಾತ ಔಟಿ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿದೆ. ಬಟ್ ಅವ್ರು ನೋಡೋಣ ಅವ್ರ ಹೆಸರಿಲ್ಲ ಅಂತ ನಮ್ಗೆ ಹೇಳ್ತಾರೆ. ನೋಡಿದಾಗ ಕೆಲವೊಂದು ಎಷ್ಟೋ ರೈತರು ಅವ್ರಿಗೆ ನಮ್ಗೆ ಹೆಂಗೆ ಗೊತ್ತಿದ್ರು ವಿಷಯ. ಈಗ ಒಂದು ಕಡೆ ಸಮೀಕ್ಷೆ ಮಾಡಕತ್ತೀರಿ ಅಂದಾಗ ಟೋಟಲಿ ಎಲ್ಲ ಸೀರಿಯಲ್ ಬರಲೇಬೇಕು. ಹೌದು, ಹಂಗೆ ಬಿಟ್ಟಿರಿ ಅಂದಲ್ಲ ಅವ್ರಿಗೂ ಸ್ವಲ್ಪ ತ್ರಾಸ ಯಾಕಂದ್ರೆ ಈಗ ಬೆಳೆ ಕಟ್ಬೇಕಾದ್ರೆ ಎಲ್ಲರೂ ಸಾಲ ಮಾಡಿ ಕಟ್ಟಿದ್ದಾರೆ ಮೇಡಮ್. ನೀವು ಸಮೀಕ್ಷೆ ಮಾಡ್ಬೇಕಾದ್ರೆ ಒಂದು ಬಿಟ್ಟು ಒಂದು ಮಾಡ್ತೀನಿ ಇದು ತಪ್ಪೇ ರಿಪೀಟ್ ಅಲ್ರಿ. ಮತ್ತೊಮ್ಮೆ ನಾವಾಗೆ ಕೇಳಕತ್ತೀವಿ ಫೈನಲ್ ಲಿಸ್ಟ್ ಅದೇ ಹೋಗ್ತಿದ್ದೆ ಅಂತಲ್ಲ, ಜೊತೆ ಕರೆಕ್ಟಾಗಿ ನಾವು ಹಚ್ಚಿದ್ದೆ ಒಂದೊಂದು ಇರ್ತದೆ. ಆ ಕಂಪ್ಯೂಟರ್ನಾಗ ಎರರ್ ಬಂದರೆ ಇರ್ತದೆ ಅಥವಾ ಏನೋ ಅದರಿಂದ ಆಗ್ಲಾರ್ದ ಏನೋ ಮಿಸ್ಟೇಕಲ್ಲಿ ಇರ್ತದೆ ಅಂಥದ್ದಿಷ್ಟು. ಅದಕ್ಕೆ ಅಪ್ಲಿಕೇಶನ್ 7 ದಿನ ಇತ್ತು, 1 ದಿನ 2 ದಿನ 7 ದಿನ ಹೋಗ್ತದೆ. ಯಾರೇ ಬಂದ್ಬಿಡ್ತಾರೆ ಅರ್ಜಿ ಕೊಟ್ಟು ಕಳಿಸ್ತಾರೆ. ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ
7 ದಿನ ನಿಮ್ದು ಏನದ ಎಲ್ಲ ತಲಾಟೆ ಆಫೀಸ್ನಿಂದ ಪಂಚಾಯತ್ ಅಂತ ಹಚ್ಚಿವಿ. ಇದ್ರಾಗ ಯಾರಿಗೆ ಬಂದಿಲ್ಲ ಅಲ್ಲ, ಆಯ್ತು ನೀವು ಹಚ್ಚಿರಲ್ಲ, ಹಚ್ಚಿದ್ದಾದ್ರೂ ಏನೋ ಮಾಹಿತಿ ಕೊಟ್ಟಿರಿ, ಪತ್ರಿಕಾಗೋಷ್ಠಿ ಮುಖಾಂತರ ಏನಾದ್ರು ಕೊಟ್ಟಿರುವ ಅಲ್ಲ ಗಂಗ್ರ ಆಯ್ತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರಂದ್ರೆ ಅಧಿಕೃತವಾಗಿ ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಾಗಂಗಿಲ್ಲ, ಬರ್ತದ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ. ಆ ರೀತಿ ಆಗ್ಬಾರ್ದು. ಅರ್ಜಿ ಇಲ್ಲಾದ್ರೂ ಕೊಡ್ಲಿ, ಅನಿಸ್ತಿಲ್ಲದಾದ್ರೂ ಕೊಡ್ಲಿ. ಇಲ್ರಿ ಮೇಡಮ್ರೆ ದಯವಿಟ್ಟು ಆ ರೀತಿ ಹೇಳಿ ನೋಡ್ಕೊಳ್ಳುವಂಥದ್ದು ಬೇಡ. ಯಾಕಂದ್ರೆ ಲಾಸ್ಟ್ ಟೈಮ್ ಏನೈತ್ರಿ ಮೇಡಮ್ರ, ಇದೇ ಫಸಲ್ ಬಿಮಾಗೆ ಸಂಬಂಧಪಟ್ಟಂಗ ನಿಮ್ಮ ತಹಸೀಲ್ದಾರ್ ಆಫೀಸ್ನಾಗ 1000ಕ್ಕಿಂತ ಹೆಚ್ಚು ಅರ್ಜಿ ತಂದ್ಕೊಡ್ಲಾಗ್ತದೆ. ಯಾಕಂದ್ರೆ ಲಾಸ್ ಆಗೈತಿ ಬರ್ತದ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಇಷ್ಟಿಷ್ಟು ಖರ್ಚು ಮಾಡ್ಕೊಂಡು ಅಂದ್ರೆ ಈಗ ನೋಡ್ಬೇಕು ನೀವು ಒಂದು ಪ್ರಿಂಟೌಟ್ ತೊಗೊಳಕ್ಕೆ 10 ರೂಪಾಯಿ ತೊಗೊಳಕತ್ತಾರೆ, ಒಂದು ಜೆರಾಕ್ಸ್ ಮಾಡ್ಲಿಕ್ಕೆ 2 ರೂಪಾಯಿ 1 ಪೇಜಿಗೆ ತೊಗೊಳಕತ್ತಾರೆ. ಅಂಥದ್ದು ಮೊದಲೇ ಬರೋ ಪರಿಸ್ಥಿತಿ ಒಳಗೆ ನಮ್ಮ ರೈತರು ಇದೀವಿ. ಅಂಥದ್ದು ಏನದ ಏನೋ ಇರಲಿ ಅಂತೇಳಿ 10-20 ಪೇಜ್ ಗಂಟೆ ಎಲ್ಲ ಮಾಡ್ಕೊಂಡು ಉತ್ತಾರ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ FID ನಂಬರ್ ಇರ್ಬೋದು, ಆ ವಿಮೆ ತುಂಬಿದ್ದು ಎಲ್ಲನೂ ತಂದು ಕೊಟ್ಟಾಗ ಯಾವುದೂ ಆಗಿಲ್ಲ. ದಯವಿಟ್ಟು ಅದನ್ನು ನೀವೇ ಖುದ್ದಾಗಿ ಒಂದು ಪರಿಶೀಲನೆ ಮಾಡಬೇಕಂತ. ರಾಮಪುರ ಕಲ್ಕೆರೆ ಪಂಚಾಯತ್ ಕ್ಯಾಮ್ರಾಮನ್ನೇ ಆಗಿಲ್ಲ ತೋರಿಸಲ್ಲ. ಸಣ್ಣ ವಿಡಿಯೋ ಮಾಡಿಬಿಡ್ರ ಎಲ್ಲರೂ ಗಾರಿ ಬಲಗೈನ ಮೇಲ್ ಮಾಡಿ ಬಸ್ ಹೋಗ್ಬೇಕಾ, ಬಲಗೈನ ಮಾಡಿ ಗಟ್ಟಿಗೆ ಹೋಗ್ಬೇಕು. ಮೇಡಮ್ ಅವ್ರಿಗೆ ಕೇಳಿಸ್ಬೇಕು, ಅದು DC ಅವ್ರಿಗೆ ಕೇಳಬೇಕು, ಮುಖ್ಯಮಂತ್ರಿ ಕೇಳಬೇಕು. ಓಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ